ನಮಸ್ಕಾರ. ನನ್ನ ವಿದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನೋಡಿ 15-20 ದಿವಸಕ್ಕೆ ಒಂದ್ಸರಿ ಹಚ್ಕೊಳ್ತಾ ಇದ್ದೆ. ಇವಾಗ ನೋಡಿ ಎಷ್ಟು ಬೆಳ್ಳಗಾಗಿದೆ. ಏರ್ ಡೈ ನ್ಯಾಚುರಲ್ ಆಗಿ ಮನೇಲಿ ಏರ್ ಡೈ ಮಾಡ್ಕೊಳ್ಳೋದು ಹೇಗೆ, ಏನೇನು ಬೇಕು ಅಂತ ನಾನು ಫಸ್ಟ್ ಟೈಮ್ ಮಾಡ್ಕೊಳ್ತಿರೋದು. ಹೇಗೆ ಬರುತ್ತೆ ಏನು ಅಂತ ನನಗೆ ಗೊತ್ತಿಲ್ಲ. ನಾನು ಟ್ರೈ ಮಾಡ್ತಾಯಿದ್ದೀನಿ. ನಾನು ಪ್ರತಿಯೊಂದು ಅಷ್ಟೇ ನಾನು ಟ್ರೈ ಮಾಡಿಕೊಂಡು ನನಗೆ ಹೇಗಾಯಿತು ಅಂತ ಹೇಳಿ ನಾನು ಆಮೇಲೆ ವೀಡಿಯೋ ಮಾಡಿ ಚೆನ್ನಾಗಿದೆ ಇಲ್ವಾ ಅಂತ ಹೇಳೋದು. ಇವಾಗ ಏನೇನು ಬೇಕು ಅಂತ ನೋಡೋಣ ಬನ್ನಿ. ಇವಾಗ ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ಮತ್ತು ನನ್ನ ಪ್ರಾಡಕ್ಟು ತುಂಬ ಸೇಲ್ ಆಗ್ತಾಯಿದೆ. ಆ ಪ್ರಾಡಕ್ಟ್ ಯಾರಿಗಾದ್ರೂ ಬೇಕು ಅನಿಸಿದ್ರೆ 8 ಪ್ರಾಡಕ್ಟ್ ಶುರು ಮಾಡಿದ್ದೀನಿ ನಾನು. ಎಲ್ರಿಗೂ ಗೊತ್ತು, ನಾನು ಪ್ರತಿಯೊಂದು ವೀಡಿಯೋದಲ್ಲಿ ಹೇಳಬೇಕು ಅಂತ ಏನೂ ಇಲ್ಲ. ಫೇಸ್ ಗ್ಲೋಯಿಂಗ್ ಆಯಿಲು, ಫೇಸ್ ಪೌಡರು, ವೆಯ್ಟ್ ಲಾಸ್ ಪೌಡರು, ಆರೋಗ್ಯ ಪೌಡರ್ ಅಂತ ಹೆಸರಿಟ್ಟಿದ್ದೀನಿ ನಾನು. ಲೈಸೆನ್ಸ್ ಸಮೇತ ತೊಗೊಂಡಿದ್ದೀನಿ ನಾನು. ವೆಯ್ಟ್ ಲಾಸ್ ಪೌಡರು, ಕಷಾಯ ಪೌಡರು, ಬಾರ್ಲಿ ಗಂಜಿ, ರಾಗಿ ಅಂಬ್ಲಿ, ಹೆಸರು ಕಾಳು ಜ್ಯೂಸು, ಸ್ಪೆಷಲ್ ಗ್ರೀನ್ ಟೀ, ಮಸ್ತ್ ಸ್ಪೆಷಲ್ ಗ್ರೀನ್ ಟೀ ನೋಡಿ ನಾನು ಯಾವಾಗಲೂ ಮಾಡ್ಕೊಳ್ತೀನಿ. ನನಗಂತೂ ಸ್ಪೆಷಲ್ ಗ್ರೀನ್ ಟೀ ಇರಲೇಬೇಕು ನನಗೆ. ನೋಡಿ ಮಾಡಿಕೊಂಡು ಇದು ರಾತ್ರಿ ಇನ್ನೊಂದ್ಸರಿ ಕುಡಿಯೋದಕ್ಕೋಸ್ಕರ ಇಟ್ಕೊಂಡಿರ್ತೀನಿ. ಈಗ ನಾನು ಸದ್ಯಕ್ಕೆ ನಮ್ಮ ಮನೇಲಿಲ್ಲ, ನನ್ನ ಮಗಳ ಮನೇಲಿದ್ದೀನಿ. ನಮ್ಮ ಮನೆಯಿಂದ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದೆ ಏನೇನು ಬೇಕು ಅಂತ ಹೇಳಿ. ಇವಾಗ ನೋಡೋಣ ಬನ್ನಿ. ಮೊಸರು ತೊಗೊಂಡಿದ್ದೀನಿ. ಅದೆಲ್ಲಕ್ಕಿಂತ ಮೊದಲನೇದಾಗಿ ಒಂದು ಕಬ್ಬಿಣದ ಬಾಂಡ್ಲಿ ಬೇಕು. ನೋಡಿ ಕಬ್ಬಿಣದ ಬಾಂಡ್ಲಿ ತೊಗೊಂಡಿದ್ದೀನಿ. ಇದು ಕಬ್ಬಿಣದ ಬಾಂಡ್ಲಿ ಇದ್ದರೆ ತುಂಬ ಒಳ್ಳೆಯದು. ನಾನು ಮೆಹಂದಿಗಂತಲೇ 40 ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ. ನಾನು ಕೃಷ್ಣ ಮಲಗ್ತಾ ಇದ್ದಾನೆ, ಅದಕ್ಕೆ ಮೆತ್ತಗೆ ಮಾತಾಡ್ತಾ ಇದ್ದೀನಿ. ನಾನು ಮೊಸರು ತೊಗೊಂಡಿದ್ದೀನಿ, ಗಟ್ಟಿ ಮೊಸರು. ಮತ್ತು ಕರಿಬೇವು ತೊಗೊಂಡಿದ್ದೀನಿ, ಒಣಗಿರೋ ಕರಿಬೇವು ತೊಗೊಂಡಿದ್ದೀನಿ. ಇದು ಕಲೋಂಜಿ, ಈ ಥರ ಇರುತ್ತೆ ಕಲೋಂಜಿ ಬೇಕೇ ಬೇಕು. ಕಲೋಂಜಿ ತೊಗೊಂಡಿದ್ದೀನಿ. ನೋಡಿ ಈರುಳ್ಳಿ ಸಿಪ್ಪೆ ತೊಗೊಂಡಿದ್ದೀನಿ, ಸ್ವಲ್ಪ ಮೆಂತೆ ತೊಗೊಂಡಿದ್ದೀನಿ. ಆಮ್ಲ ಪುಡಿ, ನೆಲ್ಲಿಕಾಯಿ ಪುಡಿ ತುಂಬ ಒಳ್ಳೆಯದು. ನಮ್ಮ ಕೂದಲು ಬೆಳೆಯುತ್ತೆ, ಕೂದಲು ಕಪ್ಪಾಗುತ್ತೆ, ಮತ್ತು ಕೂದಲು ಉದ್ರೋದು ನಿಲ್ಲುತ್ತೆ, ಕೂದಲು ಶೈನಿಂಗ್ ಕೊಡುತ್ತೆ, ತುಂಬ ಒಳ್ಳೆಯದು. ನೆಲ್ಲಿಕಾಯಿನ ನಾವು ತಿನ್ನಲೇಬೇಕು ಮತ್ತು ಕೂದಲು ಹಚ್ಕೊಳ್ಬೇಕು, ತುಂಬ ಒಳ್ಳೆಯದು. ನೆಲ್ಲಿಕಾಯಿ ಪೌಡ್ರ್ ತೊಗೊಂಡಿದ್ದೀನಿ. ಇದು ಭೃಂಗರಾಜ ಪೌಡ್ರು ಅಷ್ಟು ನಾವು ಹೊಟ್ಟೆಗೂ ತೊಗೊಳ್ಬೋದು, ತಲೆಗೂ ಹಚ್ಕೊಳ್ಬೋದು, ಎಣ್ಣೆ ಮಾಡಬೇಕಾದ್ರೆ ಯೂಸ್ ಮಾಡ್ಬೋದು, ತುಂಬ ಒಳ್ಳೆಯದು ಭೃಂಗರಾಜ ಪೌಡ್ರು. ಆಮೇಲೆ ಮೆಹಂದಿ ಪೌಡ್ರ್ ತೊಗೊಂಡಿದ್ದೀನಿ. ನೀವು ನಾನು ಯಾವ ಬ್ರ್ಯಾಂಡ್ ಆದರೂ ತೊಗೊಳ್ಳಿ, ನನಗೆ ಸಿಕ್ಕಿದ್ದು ನಾನು ಈ ಬ್ರ್ಯಾಂಡ್ ತೊಗೊಂಡಿದ್ದೀನಿ. ನಿಮ್ಗೆ ಯಾವ ಬ್ರ್ಯಾಂಡ್ ಸಿಗುತ್ತೆ ನಿಮಗೆ ಅದನ್ನು ತೊಗೊಳ್ಳಿ. ತೊಗೊಳ್ಸ್ಕೊಳ್ತೀನಿ ನಾನು. ಸಣ್ಣ ಉರಿ ಇಟ್ಕೊಂಡಿದ್ದೀನಿ. ನೋಡಿ ಅದು ಬಿಸಿ ಆಗೋಷ್ಟೊತ್ತಿಗೆ ನಾವು ನೋಡಿ ಬಿಸಿ ಆಗಿದೆ, ಕಬ್ಬಣ ಅಲ್ಬಾರ್ದು, ತುಪ್ಪಿಡ್ದಂಗೆ ಆಗಿರುತ್ತೆ, ತುಂಬ ಒಳ್ಳೆಯದು. ನಾನು ನೋಡಿ 2 ಮುಷ್ಟಿ ಕಲೋಂಜಿ ತೊಗೊಂಡಿದ್ದೀನಿ. ಸಣ್ಣ ಉರಿಲೆ ಕಪ್ಪಗಾಗೋ ಥರ ಹುರ್ಕೊಬೇಕು. ನನ್ನ ಫ್ರೆಂಡ್ ಒಬ್ಬಳು ಪಾರ್ಲರ್ ಇಟ್ಟಿದ್ದಾಳೆ, ಅವಳು ಹೇಳಿದ್ಲು ನೀನು ಈ ಥರ ಮಾಡ್ಕೊ, ತುಂಬ ಚೆನ್ನಾಗಿ ಬರುತ್ತೆ ಅಂದರು. ಅದಕ್ಕೆ ನಾನು ಇನ್ನೂ ಟ್ರೈ ಮಾಡಿ ಹೇಗೆ ಬಂತು ಅಂತ ನಿಮ್ಮ ಮುಂದೆ ಹೇಳೋಣ ಅಂತ ಹೇಳಿ ಇದು ಮಾಡಿದೆ. ಇದು ಈರುಳ್ಳಿ ಸಿಪ್ಪೆನ ನೀವು ಎಷ್ಟು ತೊಗೊಂಡ್ರು ಒಳ್ಳೆಯದು. ನಾನು 2 ಮುಷ್ಟಿ ಈರುಳ್ಳಿ ಸಿಪ್ಪೆ ತೊಗೊಂಡಿದ್ದೀನಿ. ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಬೇಕಂತ, ಇಲ್ಲಿದ್ರೆ ಅದು ಆಗಲ್ಲ ಅಂದು ನಾನು ಹಾಗಾಗಿ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಕಟ್ ಮಾಡ್ಕೊಳ್ಳಿ. ಇದನ್ನು ಸಣ್ಣ ಉರಿ ಉರಿತಾ ಇದ್ದೀನಿ. ನೋಡಿ ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡೆ. ಇದು ಕಪ್ಪಾಗಿದೆ, ಮೊದಲೇ ಕಪ್ಪಿರುತ್ತೆ, ಇದು ತುಂಬ ಕಪ್ಪಾಗಬೇಕು. ಸಣ್ಣ ಉರಿಲೆ ಇಟ್ಕೊಂಡು ಮಾಡಬೇಕು ನೀವು ಏನೇ ಮಾಡಿದ್ರು. ಇವಾಗ ಮೆಂತೆ ಹಾಕ್ತಾಯಿದ್ದೀನಿ. ಮೆಂತೆ ಮತ್ತು ನಮ್ಮ ಕೂದಲಿಗೆ ನೋಡಿ ಬಿಸಿ ಇರೋದಕ್ಕೆ ಅದು ಇದಾಯಿತು. ಮೆಂತೆನೂ ತುಂಬ ನಮ್ಮ ಕೂದಲು ಕಪ್ಪಾಗೋದಕ್ಕೆ ಇದು ಅಷ್ಟೇ ಕಪ್ಪಗೆ ಮಾಡ್ಕೊಬೇಕು. ಎಲ್ಲ ಸಣ್ಣ ಉರಿಲೆ ಇಟ್ಕೊಂಡು ಉರಿಬೇಕು ನೀವು, ದೊಡ್ಡ ಉರಿ ಮಾಡ್ಕೊಬೇಡಿ. ಇದು ಅಷ್ಟೇ ತುಂಬ ಕಪ್ಪಾಗಬೇಕು. ನೋಡಿ ಮೆಂತೆನೂ ಇದೇ ಥರ ಆಗಬೇಕು ಕಪ್ಪುಗೆ. ಅದನ್ನು ತಗೊಂಡ್ಬಿಡ್ತೀನಿ ನಾನು. ನೋಡಿ ಈಗ ಈರುಳ್ಳಿ ಸಿಪ್ಪೆ ಹಾಕೊಂಡು ಹುರ್ಕೊಳ್ತೀನಿ. ಇದು ಅಷ್ಟೇ ಕಪ್ಪಾಗಬೇಕು, ಎಲ್ಲ ಕಪ್ಪಾಗಬೇಕು. ನೀವು ಬೇಕಾದರೆ ಇದಕ್ಕೆ ಬೆಳ್ಳುಳ್ಳಿ ಸಿಪ್ಪೆನೂ ಹಾಕ್ಕೊಳ್ಬೋದು. ಇದು ಕಪ್ಪಾಗಬೇಕು. ನೋಡಿ ಈರುಳ್ಳಿನೂ ಈ ಥರ ಕಪ್ಪಾಗಿ ತಗೊಂಡ್ಬಿಡ್ತೀನಿ. ಇದನ್ನು ಬಾಂಡೆ ತುಂಬ ದಪ್ಪ ಇದೆ. ಇದು ನಾನು ಮೆಹಂದಿ ಕಲ್ಸಕ್ಕಂತಲೇ ತೊಗೊಂಡು ಬಂದಿದ್ದು. ಚೆನ್ನಾಗಿ ಬಂದರೆ ಒಳ್ಳೆಯದು, ಯಾಕಂದರೆ ಇಷ್ಟೆಲ್ಲ ಕಷ್ಟಪಟ್ಟು ಅಲ್ವಾ. ಕರಿಬೇವು ಹಾಕ್ತಾಯಿದ್ದೀನಿ, ಇಷ್ಟ ಹಾಕ್ತೀನಿ ಕರಿಬೇವು ಕಪ್ಪಾಗಬೇಕು. ಇಷ್ಟಾಗಿದೆ. ಸ್ಟವ್ ಆಫ್ ಮಾಡ್ಕೊಳ್ತೀನಿ. ನಮ್ಮದು ಉರ್ತಿದ್ದೆಲ್ಲ ಅಷ್ಟು ಮುಗೀತು. ಈಗ ಇದು ಬಾಂಡೆ ಬಿಸಿ ಇದೆಯಲ್ಲ ಅದರಲ್ಲೇ ಕಪ್ಪಾಗುತ್ತೆ. ಇದು ನೋಡಿ ಇದೂ ಕಪ್ಪಾಯಿತು. ಇವಾಗ ಈ ಬಾಂಡ್ಲಿಗೆ ನಾವು ಕಲಸಿಡಬೇಕು. ಇದನ್ನು ನೈಸಾಗಿ ಪುಡಿ ಮಾಡ್ಕೊಳ್ಬೇಕು, ತುಂಬ ನೈಸಾಗಿ ಪುಡಿ, ಪೇಸ್ಟ್ ಥರ ಪುಡಿ ಹಾಕಬೇಕಿದು. ಇದನ್ನು ನೈಸಾಗಿ ಪುಡಿ ಮಾಡ್ಕೊಳ್ತೀನಿ. ನೋಡಿ ಈ ಥರ ನೈಸಾಗಿ ಪೇಸ್ಟ್ ಹಾಕಬೇಕು. ಇದಕ್ಕೆ ಮೆಹಂದಿ ಪೌಡ್ರ್ ಹಾಕ್ಕೊಳ್ತೀನಿ. ಯಾವುದಾದ್ರೂ ತೊಗೊಳ್ಳಿ ನೀವು. ನಾನಿತ್ತು ಮನೇಲಿ, ಇದು ಮನೇಲಿತ್ತು, ಇದು ತರಿಸಿದ್ದು.
ಆಮ್ಲ ಪುಡಿ ತುಂಬ ಅಂದರೆ ತುಂಬ ಒಳ್ಳೆಯದು. ಎಲ್ಲ ಕಡೆಯೂ ಸಿಗುತ್ತೆ ನಿಮ್ಗೆ ಆನ್ಲೈನಲ್ಲಿ ಎಲ್ಲ ಕಡೆಯೂ ಸಿಗುತ್ತೆ. ಇಷ್ಟ ಹಾಕ್ಕೊಳ್ತೀನಿ ನಾನು. ಇಷ್ಟ ಹಾಕ್ಕೊಂಡ್ರೆ ಇಷ್ಟ ಹಾಕ್ಕೊಳ್ತೀನಿ. ಇದು ಭೃಂಗರಾಜ ಪೌಡರು. ಇದು ತಕ್ಷಣ ಎಲ್ಲ ಮಾಡ್ಕೊಳಕ್ಕಾಗಲ್ಲ. ನೀವು ಕಲಸಿಟ್ರೆ ಒಂದು ದಿನ ಪೂರ್ತಿ ಇದು ಕಬ್ಬಣದ ಬಾಣಲಿಲೇ ಇರಬೇಕು. ನೋಡಿ ಭೃಂಗರಾಜ ಪೌಡರ್ ಇಷ್ಟು ತೊಗೊಳ್ತೀನಿ ನಾನು. ನೋಡೋಣ ಚೆನ್ನಾಗಿ ಬಂತು ಅಂದರೆ ನ್ಯಾಚುರಲ್ಲು ಏರ್ಡೈ ಆದಂಗೆ ಆಗುತ್ತೆ. ನೋಡಿ ಇಷ್ಟು ನಾನಿಬ್ಬರು ಕಲಿಸ್ತಾ ಇರೋದು. ನಮ್ಮ ಬೀಗರು ನಮ್ಮ ಅಣ್ಣನೂ ಹಾಕ್ಕೊಳ್ತಾರಂತೆ. ಹಾಗಾಗಿ ಈಗ ಮೊಸರು ಯಾರಾದರೂ ದಯವಿಟ್ಟು ಕಟ್ ಮಾಡಿದ್ರೆ ಫುಲ್ಲು ಕಟ್ ಮಾಡಬೇಡಿ, ಹೀಗೆ ಕಟ್ ಮಾಡಿ. ಇದು ಪೀಸ್ ಏನಾದರೂ ಹಸುಗಳು ಎಲ್ಲ ತಿಂದರೆ ಎಷ್ಟೋ ಕಷ್ಟ ಆಗುತ್ತೆ. ಹಾಗಾಗಿ ಪೀಸ್ನ ಹಾಗೆ ಇಟ್ಟು ಕಟ್ ಮಾಡಿ ಮೊಸರಲ್ಲೇ ಕಲಿಸ್ಬೇಕಿದು. ನೀವು ಇದ್ರಲ್ಲಿ ಕಲಿಸ್ಬೇಡಿ, ನೀರು ಹಾಕ್ಕೊಬೇಡಿ. ಕಬ್ಬಣದ ಬಾಂಡ್ಲಿನೇ ಹಾಕಬೇಕು. ನಾನು ಹೇಳಿದ ಐಟಮೇ ಹಾಕಬೇಕು. ನಮಗೆ ನ್ಯಾಚುರಲಾಗಿ ಬರಬೇಕು ಅಂತ ಅಂದರೆ ನಾವು ಇದೆಲ್ಲ ಮಾಡ್ಕೊಳ್ಬೇಕಾಗತ್ತೆ. ಬಾಂಡ್ಲಿ ಚಿಕ್ಕದಾಯಿತು. ಅವರು ನಾನು ಒಂದು ಸ್ವಲ್ಪ ಹಾಕ್ಕೊಳ್ತೀನಿ, ಟ್ರೈ ಮಾಡ್ತೀನಿ ಅಂದರು. ಹಾಗಾಗಿ ಜಾಸ್ತಿ ಕಲಿಸ್ದೆ. ನೋಡಿ ಕಪ್ಪಾಗ್ತಾ ಇದೆ ನೋಡಿ. ನೋಡೋಣ ದೇವತೆಯಿಂದ ಚೆನ್ನಾಗಿ ಬರಲಿ. ಗಮ್ಮಂತಿದೆ. ಗಂಟಿಲ್ಲ ಕಲಿಸ್ಕೊಂಡು ನನಗೆ ಸ್ಪೂನಲ್ಲಿ ಕಲಿಸೋ ಕಷ್ಟ ಆಯಿತು. ಅದಕ್ಕೆ ಚಪಾತಿ ಹಿಟ್ಟು ಥರ ಕೈಯಲ್ಲೇ ಕಲಿಸ್ತಾ ಇದ್ದೀನಿ. ಎಲ್ಲ ಆನ್ಲೈನಲ್ಲಿ ಸಿಗುತ್ತೆ. ತಿರ್ಗಾ ನನಗೆ ಕಮೆಂಟ್ ಮಾಡಬೇಡಿ, ಅದೆಲ್ಲಿ ಸಿಗುತ್ತೆ ಇಲ್ಲಿ ಸಿಗುತ್ತೆ ತರಿಸ್ಕೊಡ್ತೀರಾ ಅಂತ ಕೇಳಬೇಡಿ. ದಯವಿಟ್ಟು ಆನ್ಲೈನಲ್ಲಿ ಸಿಗುತ್ತೆ ಎಲ್ಲ. ಅಮೆಝಾನು, ಮೀಶೋ, ಫ್ಲಿಪ್ಕಾರ್ಟು, ನಿಮಗೆ ಹತ್ರ ಯಾವುದಾದ್ರೂ ಆಯುರ್ವೇದ ಶಾಪ್ ಇದ್ದರೆ, ಗ್ರಂಥಿಗೆ ಅಂಗಡಿ ಇದ್ದರೆ ಎಲ್ಲ ಕಡೆಯೂ ಸಿಗುತ್ತೆ. ನೋಡಿ ನೋಡಿ ಇದು ಫುಲ್ಲು ಒಂದು ದಿವಸ ಫುಲ್ಲು ನೆನೆ ಬಿಟ್ಬಿಡಬೇಕು. ನೋಡೋಣ ಏನು ಬರಲ್ಲ. ನೋಡೋಣ ಇದು ಒಂದು ದಿವಸ ಪೂರ್ತಿ ನಾನು ಇವಾಗ ರಾತ್ರಿ ಕಲಿಸಿರ್ತಾ ಇದ್ದೀನಿ. ಬೆಳಗ್ಗೆವರೆಗೂ ಇದು ಹಾಗೆ ಇರಬೇಕು. ಮಧ್ಯಾಹ್ನದವರೆಗೂ ಇದ್ರೂ ಪರವಾಗಿಲ್ಲ. ಇದು ಬಾಣಲಿ ಕಲಿಸಿರ್ತೀವಿ, ಮೊಸರು ಹಾಕಿರ್ತೀವಿ, ಮತ್ತು ನೆಲ್ಲಿಕಾಯಿ ಹುಳಿ ಇರುತ್ತೆ. ಅದೆಲ್ಲ ನಮಗೆ ಹುಳಿ ಅಂಶ ಬಿಟ್ಟು ಏನಾಗುತ್ತೆ ಕಪ್ಪಾಗುತ್ತೆ. ಕಪ್ಪಾದಮೇಲೆ ನಮಗೆ ಅದು ಎರಡಾಗಿ ನಮಗೆ ಸರಿ ಆಗೋದು. ಇವಾಗ ಇದನ್ನು ಮುಚ್ಚಿಡ್ತೀನಿ ನಾನು. ನೋಡಿ ಈ ಥರ ಆಗಿದೆ. ನಾನಿವಾಗ ನೋಡಿ ಎಷ್ಟು ಕಪ್ಪಾಗಿದೆ. ಇದು ತಲೆಗೆ ಹೇಗೆ ಹಚ್ಕೊಳ್ಳೋದು ಅಂತ ತೋರಿಸ್ತೀನಿ. ಹೇಗೆ ಬರುತ್ತೆ ಅಂತ ನನಗೂ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಈ ಥರ ಮನೇಲಿ ಮಾಡ್ಕೊಂಡಿರೋದು. ತುಂಬ ಜನ ಕೇಳ್ತಿದ್ರಿ ಮನೇಲಿ ಮಾಡ್ಕೊಳ್ಳೋ ಹೇರ್ ಡೈ ನ್ಯಾಚುರಲ್ ಆಗಿರೋದು ತೋರಿಸಿ ಅಂತಿದ್ರಿ. ಅದಕ್ಕೆ ಸೇಫ್ಟಿ ಗ್ಲೌಸ್ ಹಾಕ್ಕೊಳ್ತಾ ಇದ್ದೀನಿ. ನಾನು ಬಣ್ಣ ಹಚ್ಕೊಳ್ಳುವಾಗ ಕಲರ್ ತರ್ತಿದ್ನಲ್ಲ ಹೇರ್ ಡೈ ಹಚ್ಕೊಳ್ಳುವಾಗ, ಅದರಲ್ಲಿ ಇಟ್ಟಿದ್ದು ಗ್ಲೌಸ್ಗಳೆಲ್ಲ ಹಾಗೆ ಇಟ್ಟಿರ್ತಿದ್ದೆ. ನೋಡಿ ಎತ್ಕೊಂಡಿದ್ದೀನಿ. ನೋಡಿ ಈ ಥರ ಫುಲ್ಲು ಬೆಳ್ಳಗಾಗಿದೆ. ಈಗ ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂಥೇಳಿ ಕಮೆಂಟಲ್ಲಿ ಕೇಳಬೇಡಿ. ಹಳೆ ವಿಡಿಯೋ ಇದೆ ನೋಡಿ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಮನೆಯಲ್ಲೇ ನ್ಯಾಚುರಲ್ ಆಗಿ ಹೇರ್ ಡೈ ಮಾಡೋದು ಹೇಗೆ ಅಂತ ಹೇಳಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ತುಂಬ ಜನ ನೋಡಿದ್ದೀರಾ ಆ ವಿಡಿಯೋನ. ಇವಾಗ ಹೇಗೆ ಹಚ್ಕೊಳ್ಳೋದು ಮತ್ತು ಕಲರ್ ಬರುತ್ತಾ, ನಾನು ಫಸ್ಟ್ ಟೈಮ್ ಹಚ್ಕೊಳ್ತಾ ಇರೋದು, ಕಲರ್ ಬರುತ್ತಾ ಅಂತ ನೋಡೋಣ. ನೋಡಿ ನಾನು ಕಲಸಿಟ್ಟಾಗ ಏನೇನು ಹಾಕಿದ್ದೀನಿ ಅಂತ ನೀವು ಹಳೆ ವಿಡಿಯೋ ಇದೆ ನೋಡ್ಬೋದು. ಇದು 2 ದಿನ ಆಗಿದೆ ನಾನು ಕಲಸಿಟ್ಟು. ಒಂದು ನೈಟು ಒಂದು ಡೇ ಆಗಿದೆ. ಇವಾಗ ಹಚ್ಕೊಳ್ತಾ ಇದ್ದೀನಿ. ಹೇಗೆ ಬರುತ್ತೆ ಮತ್ತು ನನಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ನಾನು ಹಚ್ಕೊಳ್ತಾ ಇರೋದು. ನನಗೆ ಹೇಗೆ ಬರುತ್ತೋ ಅದು ಹಚ್ಕೊಳ್ತಾ ಇದ್ದೀನಿ. ಫುಲ್ಲು ಈಗ ಹಚ್ಕೊಳ್ತಾ ಇದ್ದೀನಿ. ಮೊದಲೇ ಸ್ವಲ್ಪ ನನಗೆ ಕೋಲ್ಡ್ ಆಗಿದೆ, ಇದರಿಂದನೂ ಕೋಲ್ಡ್ ಆಗುತ್ತೆ. ಆದರೆ ಕಲಸಿಟ್ಬಿಟ್ಟಿದ್ದೀನಿ, ವೇಸ್ಟ್ ಆಗುತ್ತಲ್ಲ ಅಂತ. ಆ ಕಲೋಂಜಿ ಹಾಕಿರೋದು ಗಮ್ಮಂತಿದೆ, ಮೆಂತೆ ಹುರಿದಿರೋದು, ಇನ್ನೂ ಅದೆಲ್ಲ ಘಮ ಘಮ ಅಂತಿದೆ. ನೋಡಿ ನಾನು ಹೀಗೆ ಫುಲ್ಲು ಹೀಗೆ ಹಚ್ಕೊಂಡ್ಬಿಡ್ತೀನಿ. ನೋಡಿ ನೋಡಿ ಈ ಥರ ಫುಲ್ ಹಚ್ಕೊಂಡಿದ್ದೀನಿ. ಒಂದು 2 ಅವರ್ ಬಿಡ್ತೀನಿ, ಯಾಕಂದರೆ ಇದು ನ್ಯಾಚುರಲ್ ಮೆಹಂದಿ ಅಲ್ವಾ. ನಾವು ಏರ್ ಕಲರ್ ಆದರೆ ಒಂದು ಅರ್ಧ ಗಂಟೆ ಬಿಡ್ತಾ ಇದ್ದೆ. ಇದು ನ್ಯಾಚುರಲ್ ಆಗಿರೋದ್ರಿಂದ, ಮನೇಲಿ ಮಾಡಿರೋದ್ರಿಂದ
2-3 ಅವರ್ ಬಿಡ್ತೀನಿ. ಬಿಟ್ಟು ಒಣಗಿದ ಮೇಲೆ ನಾನು ತೊಳ್ಕೊಂಡು ಹೇಗೆ ಬಂತು ಅಂತ ನಿಮಗೆ ತೋರಿಸ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಅಲ್ಲಿವರೆಗೂ ಫ್ರೀಯಾಗಿ ಕೂತಿದ್ರೆ ನಂದು ಹಳೆ ವೀಡಿಯೋನೆಲ್ಲ ನೋಡ್ಕೊಂಡು ಬನ್ನಿ ಅಂತ ಕೇಳ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ಇದು ಒಣಗಲಿ. ಸ್ನಾನ ಮಾಡ್ಕೊಂಡು ಬಂದೆ. ನನಗೇನೋ ಸಮಾಧಾನ ಆಗಿಲ್ಲ, ಒಂಚೂರು ಹತ್ತಿಲ್ಲ. ಸುಮ್ಮನೆ ನೀರು ವೇಸ್ಟು, ಟೈಮ್ ವೇಸ್ಟು. ನಾವು ಏನು ಅಂತ ಅಂದರೆ ಮೆಡಿಕಲ್ ಸ್ಟೋರಲ್ಲಿ ಸಿಗೋದನ್ನ ತಂದು ಹಾಕ್ಕೊಂಡು ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದೀವಿ. ನೋಡಿ, ಒಂಚೂರು ಅಂದರೆ ಒಂಚೂರು ಕಲರ್ ಬಂದಿಲ್ಲ ನನಗನ್ಸೋ ಪ್ರಕಾರ. ಸುಮ್ಮನೆ ಅದು ಇದು ಏನೋ ಮೆಂತ್ಯನ ಹುರಿದು ಮೊಸರಲ್ಲಿ ಕಲಸಿ ಹಚ್ಕೊಂಡ್ರೆ ಕಲರ್ ಬರುತ್ತೆ. ನಿಮ್ಮ ಮುಂದೆನೇ ನೋಡಿದ್ರಿ, ನೀವೇ ವಿಡಿಯೋ ನೋಡಿದ್ರಿ ಎಷ್ಟು ಥರ ಐಟಮ್ ಹಾಕಿದ್ದೆ ನಾನು ಅಂತ ಹೇಳಿ. ಒಂದು ಚೂರಾದರೂ ಕಲರ್ ಬಂದಿದ್ದರೆ ಏನೋ ಒಂದು ಸಮಾಧಾನ ಆಗಿರೋದು. ನೋಡಿ, ಹಾಗೇ ಇದೆ. ಟೈಮ್ ವೇಸ್ಟು, ನೀರು ವೇಸ್ಟು, ಎಲ್ಲ ವೇಸ್ಟು. ಏನಂದರೆ 2 ವೀಡಿಯೋ ಸಿಕ್ತು ಅನ್ಬೋದು ಅಷ್ಟೇ. ನೋಡಿ, ನನಗೆ ಬರಲಿಲ್ಲ. ನಿಮ್ಗೆ ಯಾರಿಗಾದ್ರೂ ಮಾಡಿಕೊಂಡು ಕಲರ್ ಬಂತ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ನಾನು ಇರೋದು ನ್ಯಾಚುರಲಾಗಿ ಮಾಡಿಕೊಂಡ್ರೆ ಇನ್ನು ಮುಂದಕ್ಕೆ ಉಪಯೋಗ ಆಗುತ್ತೆ. ಅದು ಅಂಗಡಿಲೆಲ್ಲ ಸಿಗೋದು ಕಣ್ಣಿಗೆ ತೊಂದರೆ, ತಲೆ ಕೂದಲಿಗೆ ತೊಂದರೆ, ಅದಕ್ಕೆ ಇದಕ್ಕಂತ. ಇದು ತಲೆ ಕೂದಲು ಸ್ವಲ್ಪ ಚೆನ್ನಾಗಿ ಅನ್ನಿಸ್ತಿದೆ. ಒಂಥರ ಇನ್ನೂ ಒದ್ದೆ ಇದೆ, ಆದರೆ ಗಮ್ಮಂತಿದೆ ಅಷ್ಟು ಬಿಟ್ಟರೆ. ನೋಡಿ, ಇಲ್ಲಿ ನೋಡಿ, ಏನೂ ಇಲ್ಲ. ನನಗನ್ಸುತ್ತೆ ಒಂದ್ಸರಿ ಡೈ ಹಚ್ಚೋದೇ ಬೇಡ, ಹೀಗೆ ಬಿಟ್ಬಿಡ್ಲಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಆಮೇಲೆ ಒಂದ್ಸರಿ ಅನಿಸುತ್ತೆ, ಅಯ್ಯೋ ತುಂಬ ಅದು ಡೈ ಹಚ್ಚಿ ನಾವು ಸ್ವಲ್ಪ ದಿವಸ ಬಿಟ್ಬಿಟ್ರೆ ಇರೋ ಕೂದಲು ಬೆಳ್ಳಗಾಗ್ಬಿಡುತ್ತೆ. ಆ ಥರ ಆಗೋಗುತ್ತೆ. ಇವಾಗ ನಾನು ಹಚ್ಚಿ 1 ತಿಂಗಳಾಯ್ತೇನೋ, 1 ತಿಂಗಳಿಗೆ ಇಷ್ಟು ಬಂದಿದೆ. ಇನ್ನೂ 1 ತಿಂಗಳು ಬಿಟ್ಬಿಟ್ರೆ ನಾನು ಫುಲ್ಲು ಬಿಳಿ ಕೂದಲಿಂಗ್ ಇದು ಕ್ರೀಮ್ ಇದು ಇನ್ನೂ ಬಿಳಿ ಆಗೋಗುತ್ತೋ ಏನೋ ಗೊತ್ತಿಲ್ಲ. ಒಂದ್ಸರಿ ಅದು ಟ್ರೈ ಮಾಡೋಣ ಅಂದ್ಕೊತೀನಿ. ಒಂದ್ಸರಿ ಬೇಡಪ್ಪ ಅಂತ ಅನಿಸುತ್ತೆ. ನೋಡಿ, ಈ ಥರ ಸುಮ್ಮನೆ ಟೈಮ್ ವೇಸ್ಟ್ ಆಯಿತು. ನಿಮಗೇನು ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ಹೇಳಿ. ನನಗಂತೂ 1% ಇಷ್ಟ ಆಗಲಿಲ್ಲ ನನಗೆ. ಸುಮ್ಮನೆ ಅಷ್ಟೆಲ್ಲ ಮಾಡಿದ್ದು ಗ್ಯಾಸ್ ವೇಸ್ಟು, ನೀರು ವೇಸ್ಟು, ಟೈಮ್ ವೇಸ್ಟು, ಎಲ್ಲ ವೇಸ್ಟ್ ಆಯಿತು ಅಲ್ವಾ. ನೋಡಿ, ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟಲ್ಲಿ ಹೇಳಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ರೆ ನನಗೆ ಸಮಾಧಾನ ಇಲ್ಲ, ಒಂಥರ ಬೇಜಾರಲ್ಲೇ ಹೇಳ್ತಾಯಿದ್ದೀನಿ. ಇದ್ದಿದ್ರೆ ಖುಷಿಯಾಗಿ ಜೋಶಲ್ಲಿ ಮಾತಾಡ್ತಾಯಿದ್ದೆ. ಯಾವ ಜೋಶು ಇಲ್ಲ, ಏನೂ ಇಲ್ಲ, ಬೇಜಾರಾಗೋಯ್ತು ನನಗೆ. ಸುಮ್ಮನೆ ಎಲ್ಲ ನಾನು ಹಚ್ಕೊಂಡು 2-2.5 ಅವರ್ ಬಿಟ್ಟಿದ್ದೀನಿ. ಹೆಚ್ಚು ಕಡಿಮೆ 3 ಅವರ್ ಬಿಟ್ಟಿದ್ದೀನಿ. 3 ಅವರ್ ಒಳಗಡೆ ಕೃಷ್ಣನೂ ಎತ್ಕೊಳ್ಳಿಲ್ಲ ನಾನು. ಪಾಪ ಅವನಿಗೆ ಸ್ಮೆಲ್ ಬೇಡ ಅಂತ ಹೇಳಿ. ನೋಡಿ, ಇನ್ನೂ ಒಂಥರ ಈ ಪುಡಿ ಸಿಗುತ್ತೆ. ಈಗಂದರೆ ಪುಡಿ ಸಿಗುತ್ತೆ. ನನಗೇನೋ ಏನೂ ಸಮಾಧಾನ ಅನಿಸ್ಲಿಲ್ಲ. ಹೋಗಲಿ, ಒಂಚೂರಾದರೂ ಲೈಟಾಗಾದರೂ ಚೂರು ಕಲರ್ ಬಂದಿದ್ರೆ ಸಮಾಧಾನ ಆಗಿರೋದು. ಇಲ್ಲಂತೂ ನೋಡಿ ಎಷ್ಟು ಬೆಳ್ಳಗಿದೆ. ಬೇಜಾರಲ್ಲೇ ಈ ವಿಡಿಯೋ ನಿಲ್ಲಿಸ್ತೀನಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.